ರಾಜ್ಯದಲ್ಲಿ ಮತದಾನದ ಹಬ್ಬ ನಡೆಯುತ್ತಿದ್ರೆ ಕರುನಾಡಿನ ಕೆಲವು ಜಿಲ್ಲೆಗಳಲ್ಲಿ ಈ ಹಬ್ಬಕ್ಕೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿ ಮತದಾನವನ್ನ ಬಹಿಷ್ಕರಿಸಿದ್ದಾರೆ. ಮತದಾನದ ಹಬ್ಬಕ್ಕೆ ಹಲವೆಡೆ ಬ್ರೇಕ್. ಕ್ಷೇತ್ರ ಅಭಿವೃದ್ಧಿಯಾಗದಕ್ಕೆ ಬಹಿಷ್ಕಾರ. ಮತದಾರರು ಉತ್ಸುಕತೆಯಿಂದ ಬಿಸಿಲ ಬೇಗೆಯ ನಡುವೆಯೂ ಮತ ಚಲಾಯಿಸಿದ್ದಾರೆ. ಆದರೆ ಅಲ್ಲಲ್ಲಿ ಇವಿಎಂ ಸಮಸ್ಯೆ ಆದ್ರೆ ಕೆಲ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕಾರಣ ನೀಡಿ ಮತದಾನ ಬಹಿಷ್ಕರಿಸಲಾಯಿತು. ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಜೋರಾಗಿಯೇ ಮತದಾನ ಆರಂಭವಾಯಿತು. ಆದರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಮತಗಟ್ಟೆ ನಂಬರ್ 99ರಲ್ಲಿ ಇವಿಎಂ ಮಷೀನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ತಡವಾಗಿ ಶುರುವಾಯಿತು. ಇನ್ನು ಬೆಂಗಳೂರು ದಕ್ಷಿಣದ ಬೂತ್ ಸಂಖ್ಯೆ 479ರಲ್ಲಿ ಒಂದೇ ಒಂದು ಬೂತ್ ಇರೋದ್ರಿಂದ ಮತದಾನಕ್ಕೆ ಜನ ಗಂಟೆಗಟ್ಟಲೆ ಕಾದ ಘಟನೆ ನಡೆಯಿತು. ದೇವನಹಳ್ಳಿಯಲ್ಲಿ ಮತದಾನ ಬಹಿಷ್ಕಾರ. ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ತಾಂಡಾದಲ್ಲಿ ಜನ ಮತದಾನ ಬಹಿಷ್ಕರಿಸಿ ಬೀದಿಗಿಳಿದಿದ್ರು. ಗ್ರಾಮದಲ್ಲಿ ಸ್ಮಶಾನ ಸೇರಿದಂತೆ ಮೂಲ ಸೌಕರ್ಯಗಳಿಲ್ಲ ಅಂತ ಮತಗಟ್ಟೆಗೆ ತೆರಳಿ ಮತದಾನ ಮಾಡದೆ ಗ್ರಾಮದಲ್ಲೇ ಧರಣಿ ಕುಳಿತಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ತಾಂಡದಲ್ಲಿ ಮತ ಬಹಿಷ್ಕಾರ ಮಾಡಿ ಇಡೀ ಗ್ರಾಮದ ಜನ ತಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಓಟ್ ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ಅಂತೇಳಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಗ್ರಾಮದಲ್ಲಿ ಸುಮಾರು 380 ಜನ ಮತದಾರರಿದ್ದು ಲಂಬಾಣಿ ಸಮುದಾಯಕ್ಕೆ ಸೇರಿರೋ ಇವರ ಮನೆಗಳ ಮೇಲೆ ಅರಣ್ಯ ಇಲಾಖೆ ನಮ್ಮದು ಜಾಗ ಅಂತ ಕಿರುಕುಳ ನೀಡ್ತಿದ್ದಾರಂತೆ. ನಮ್ಮ ಅತ್ತೆ ಮಾವದಿರ ಕಾಲದಿಂದನೂ ನಾವು ಏಕೊಂಡೇ ಬಂದಿದ್ದೀವಲ್ಲ, ನಮ್ಗೆ ಯಾಕೆ ಸರ್ ನ್ಯಾಯ ಒಂದು ಮಶಾಣಕ್ಕೆ ಜಾಗ ಇಲ್ಲ, ಒಂದು ಸ್ಕೂಲ್ಗಿಲ್ಲ, ನಮಗೆ ರೇಷನ್ ತರಕ್ಕೆ ಹೋಗ್ತೀವಿ ದಾಟ್ಕೊಂಡು ಹೋಗಿ 2 ಜನಕ್ಕೆ ಆಕ್ಸಿಡೆಂಟ್ ಆಗಿದೆ ಸರ್. ಅಲ್ಲಿರೋದು ಎಷ್ಟು ಕಮ್ಮಿ, ನಮ್ಮೂರಲ್ಲಿರೋದು ಜಾಸ್ತಿ ಕಾರ್ಡು. ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹಾಕಿದ್ರು. ಡೈರಿ ಇಲ್ಲ, ದೇವಸ್ಥಾನಕ್ಕೆ ಇವರು ಜಾಗ ಕೊಟ್ಟರು. ನಾವೇನು ಎಕರೆಗಟ್ಟಲೆ ಮಾಡಲ್ಲ ಸರ್, ನಮಗೆ ನ್ಯಾಯ ಸಿಗೋವರೆಗೂ. ಅಂದ ಹಾಗೆ ಬೆಳಿಗ್ಗೆಯಿಂದ ಮತದಾನ ಮಾಡದೆ ಗ್ರಾಮಸ್ಥರು ಧರಣಿ ನಡೆಸುತ್ತಿದ್ದಂತೆ ಎಚ್ಚೆತ್ತ ದೊಡ್ಡಬಳ್ಳಾಪುರ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿದ್ರು. ಧರಣಿ ಮಾಡ್ತಿದ್ದ ಗ್ರಾಮಸ್ಥರನ್ನ ಮನವೊಲಿಸಲು ಪ್ರಯತ್ನ ಮಾಡಿದ್ರು. ಡಿಸಿ ಸರ್ ಜೊತೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಸ್ಬಿಟ್ಟು ಫಾರೆಸ್ಟ್ ಅವ್ರದ್ದು ನಮ್ಮದು ಜಂಟಿಯಾಗಿ ಒಂದು ಮೀಟಿಂಗ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಗ್ರಾಮಸ್ಥರು ಒಪ್ಪಿದ್ದಾರೆ. ಆದಷ್ಟು ಬೇಗ ಪರಿಹಾರ ಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ. ಅದಕ್ಕೆ ಒಪ್ಪಿ ಅವರು ಇಲ್ಲಿ ಮಾಡ್ತಿದ್ದ ಸ್ಟ್ರೈಕ್ನ ಕೈ ಬಿಟ್ಟು ಇವಾಗ ಮತಗಟ್ಟೆಗೆ ಹೋಗ್ತೀವಿ ಅಂತ ಹೇಳಿ ಎಲ್ಲರೂ ಹೊರಟಿದ್ದಾರೆ. ಮನವೊಲಿಕೆ ಬಳಿಕ ಮತದಾನಕ್ಕೆ ಮುಂದಾದ ಜನ. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ತಾಲೂಕಿನ ದೇವಿಕೊಂಟೆಯಲ್ಲಿ ಜನ ಪ್ರೊಟೆಸ್ಟ್ ಮಾಡಿದ್ರು. ತಹಶೀಲ್ದಾರ್ ಭರವಸೆ ನೀಡಿದ ಬಳಿಕ ಗ್ರಾಮಸ್ಥರು ಮತಗಟ್ಟೆಗಳತ್ತ ಮುಖ ಮಾಡಿದ್ರು. ಅಲ್ಲಲ್ಲಿ ಇವಿಎಂಗಳ ತಾಂತ್ರಿಕ ಸಮಸ್ಯೆ ಆದ್ರೆ ಮತ್ತೊಂದೆಡೆ ಪ್ರಜಾಪ್ರಭುತ್ವದ ಹಬ್ಬದಂದು ತಮ್ಮ ಹಕ್ಕು ಚಲಾಯಿಸದೆ ಬಹಿಷ್ಕರಿಸಿದ್ದು ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.